ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ. ನಮ್ಮ ನೆಕ್ಸಿ ಇಲ್ಲಿದೆ, ಅದರ ಅಣ್ಣ ಲ್ಯಾಂಡ್ ರೋವರ್ ಪೆಡಿಗ್ರಿ ಅಂದರೆ ವಂಶಜ ಹ್ಯಾರಿಯರ್ ಇದೆ. ಮಿಡ್ ಸೈಜ್ SUVಗಳು ಏನು ಬರುತ್ತೆ ಆ ಸೆಗ್ಮೆಂಟ್ನಲ್ಲಿ ಬರುವಂಥ ಗಾಡಿ ಇದು. ಚಾನಲಲ್ಲಿ ಇದರ ರಿವ್ಯೂ ಏನೆಲ್ಲ ಫೀಚರ್ಸ್ ಇದೆ, ಇಂಜಿನ್ ಆಪ್ಷನ್ಸ್ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಬಟ್ ಇವತ್ತು ಒಂದು ಸೆಕೆಂಡ್ ಡ್ರೈವ್ ಮಾಡ್ತಿರೋದು ಏನಕ್ಕೆ ಅಂದರೆ ನಿಮಗೆ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ತಿಳಿಸೋದಕ್ಕೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಂದ ಅಂದರೆ ಗಾಡಿ ನೋಡೋದಕ್ಕೆ ಹೊರಗಿಂದ ಬಲ್ಕ್ ಆಗಿದೆ, ಒಂದು ಒಳಗಿಂದನೂ ಅದೇ ಬಲ್ಕ್ನೆಸ್ ಫೀಲ್ ಆಗುತ್ತೆ. ಹೆಕ್ಟರ್ ಡ್ರೈವ್ ಮಾಡಿದ್ದೀನಿ, ಕಾಂಪಾಸ್ನು ಡ್ರೈವ್ ಮಾಡಿದ್ದೀನಿ, ಅಂಡ್ 700 ಡ್ರೈವ್ ಮಾಡಿದ್ದೀನಿ. ಎಲ್ಲದೂ ಆ ಬಲ್ಕ್ನೆಸ್ ಕೊಡುತ್ತೆ. ಬಟ್ ಹ್ಯಾರಿಯರ್ ಕೊಡೋ ಫೀಲ್ ಇದೆಯಲ್ಲ, ಆ ಬಲ್ಕ್ನೆಸ್ ಫೀಲು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಮೊದಲನೇದಾಗಿ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಇಂಜಿನ್ ವಾಯ್ಸ್ ಕೇಳಿಸುತ್ತೆ. ಟಾಟಾ ಗಾಡಿಗಳಲ್ಲಿ ಸ್ವಲ್ಪ ಇಂಜಿನ್ ವಾಯ್ಸ್ ಜಾಸ್ತಿ ಇದ್ದೇ ಇರುತ್ತೆ. ರಿಫೈನ್ಮೆಂಟ್ ಅಲ್ಲಿ ಸ್ವಲ್ಪ ಕಮ್ಮಿನೇ, ಬಟ್ ದಮ್ಮಲ್ಲಿ ಕಮ್ಮಿ ಅಂತೂ ಇಲ್ಲ, ಸಾಕಾದಾಗ ನುಗ್ತವೆ. ಇನ್ನೊಂದು ಸ್ಟಾರ್ಟ್ ಆದ್ಮೇಲೆ ನಾರ್ಮಲ್ ಆಗಿ ಈಗ ನಾನು ಡ್ರೈವ್ ಮಾಡ್ತಾ ಇರೋದು ನೋಡಿ, ಆಟೋಮೆಟಿಕ್ ವೇರಿಯಂಟ್ 6 ಸ್ಪೀಡ್ 80 ಬರುತ್ತೆ ಇದರಲ್ಲಿ. ಅಂಡ್ ಇಲ್ಲಿ TPMS ತೋರಿಸ್ತಾ ಇದೆ. ಈ ಸೈಡ್ ಅಲ್ಲಿ 36 ಇದೆ ಅಂತ, ಈ ಸೈಡ್ ಅಲ್ಲಿ 27 ಇದೆ ಅಂತ ಚೆಕ್ ಮಾಡಿದ್ವಿ. ಪ್ರಾಪರ್ ಆಗಿದೆ. ಸ್ವಲ್ಪ ಸೆನ್ಸರ್ ಅಲ್ಲಿ ಏನೋ ಇಶ್ಯೂ ಇದೆ ಅಷ್ಟೇನೆ. ಅದನ್ನ ಬಿಟ್ಟರೆ ಇದು ಪಾರ್ಕಿಂಗ್ ಬ್ರೇಕು ರಿಲೀಸ್ ಮಾಡಿದೆ. ಸೀಟ್ ಬೆಲ್ಟ್ ಹಾಕೊಳ್ಳಿ ಮತ್ತೆ ಮೂವ್ ಮಾಡ್ತಾ ಇರೋದೆ. ಈಗ ನೋಡಿ ಎಂತ ರೋಡಲ್ಲಿ ತಗೊಂಡು ಹೋಗ್ತಾ ಇದೀನಿ ಅಂತ. ಸೊ ಈ ರೋಡಲ್ಲಿ ಡ್ರೈವ್ ಮಾಡಿದೀನಿ, ಗ್ಲಾಸ್ಟರ್ನು ಡ್ರೈವ್ ಮಾಡಿದೀನಿ ನಾನು. ಅದನ್ನ ಡ್ರೈವ್ ಮಾಡ್ಬೇಕಾದ್ರೂ ಆ ಬಲ್ಕ್ನೆಸ್ ಫೀಲ್ ಆಗಿರ್ಲಿಲ್ಲ. ಬಟ್ ಹ್ಯಾರಿಯರ್ ನ ಓಡಿಸ್ಬೇಕಾದ್ರೆ ಮಾತ್ರ ಟ್ಯಾಂಕರ್ ಮೂವ್ ಮಾಡೋ ಫೀಲ್ ಬರುತ್ತೆ. ಇವನ್ ಅದ್ರ ಇಂಜಿನ್ ಅಷ್ಟೇನೆ, ಒಂದ್ಸಲ ಗರ್ಜಿಸುತ್ತಲ್ಲ ಮೂವ್ ಮಾಡ್ತಿದ್ದಂಗೆ, ಒಳ್ಳೆ ಮಜಾ ಕೊಡುತ್ತೆ ಅದನ್ನ ಕೇಳೋದಕ್ಕೆ. ನೋಡಿ ಕ್ಯಾಮ್ರಾ ಕ್ಲಾರಿಟಿ ಸಕ್ಕದಾಗಿದೆ ಈ ಗಾಡಿನಲ್ಲಿ. ಟಾಟಾ ಗಾಡಿಗಳದ್ದು ಕ್ಯಾಮ್ರಾ ಕ್ಲಾರಿಟಿ ಟಾಪ್ ನಾಚ್. ಇದನ್ನ ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ನೋಡಿ ಈಗ ಇಲ್ಲೊಂದು ಬೈಕ್ ಇದೆ, ಯಾವ ರೀತಿ ಹೋಗ್ತೀನಿ ನೋಡಿ, ಇಲ್ಲಿ ನೀಟಾಗಿ ಕಾಣ್ತಾ ಇದೆ. ಸೈಡ್ ಆಂಗಲ್ ಬೇಕು ಅಂದ್ರೆ ಇಲ್ಲಿಂದ ನೋಡ್ಕೋಬಹುದು. ಟಚ್ ಆಗುತ್ತಾ, ದೂರದಲ್ಲೇ ಇದೆ ನೋಡಿ. ವಾವ್, ವೀಲ್ ಎಲ್ಲಿದೆ ಅಂತಾನೂ ಕಾಣ್ತಾ ಇದೆ ನೋಡಿ. ಸೈಲೆನ್ಸರ್ ಇಂದ ಎಷ್ಟು ದೂರದಲ್ಲಿದೆ ಅಂತಾನೂ ನೋಡ್ಕೋಬಹುದು. ಇಲ್ಲಿ ಮೇಲಿಂದ ಟಾಪ್ ವ್ಯೂ ತೋರಿಸ್ತಾ ಇದೆ. 3D ವ್ಯೂ ಬೇಕಾದ್ರೂ ನೋಡಬಹುದು. ಸ್ವಲ್ಪ ತೋಟ ಇರೋದ್ರಿಂದ ಇಲ್ಲಿ ಕಲ್ಸ ಆಗುತ್ತೆ, ಜಾಸ್ತಿ ಆಬ್ಜೆಕ್ಟ್ಸ್ ಇರೋದ್ರಿಂದ 3D ಬೇಡ, 2Dಲೇ ಹೋಗೋಣ. ಈ ವ್ಯೂ ನೋಡ್ಕೊಳ್ಳೋಣ. ನೋಡಿ ಎಲ್ಲೂ ಟಚ್ಚೇ ಆಗ್ಲಿಲ್ಲ. ಅಂಡ್ ಇಂಥ ಸಂದಿ ಪಂದಿ ರೋಡಲ್ಲೂ ಈಸಿಯಾಗಿ ಡ್ರೈವ್ ಮಾಡಬಹುದು. ಬಟ್ ಆ ಬಲ್ಕ್ನೆಸ್ ಇದೆಯಲ್ಲ, ಒಂದು ದೊಡ್ಡ ಗಾಡಿ ಡ್ರೈವ್ ಮಾಡ್ತಾ ಇದೀವಿ ಅನ್ನೋದು, ಅದಂತೂ ಎಲ್ಲಾ ಕಡೆ ಕೊಡುತ್ತೆ. ಇವನ್ ಹೈ ಸ್ಪೀಡಲ್ಲೂ ಇದರ ಸ್ಟೆಬಿಲಿಟಿ ಅಂಡ್ ಇದರ ಡೈನಮಿಕ್ಸ್ ನೆಕ್ಸ್ಟ್ ಲೆವೆಲ್. ಅದನ್ನ ಹೈವೇಗೆ ಹೋದಾಗ ಮಾತಾಡೋಣ. ಅದನ್ನ ಬಿಟ್ರೆ ಮೇಯ್ನ್ ಆಗಿ ಇಂಟೀರಿಯರ್, ಎಕ್ಸ್ಟೀರಿಯರ್ ಒಂದು ಚೆನ್ನಾಗೇ ಇದೆ. ಹ್ಯಾರಿಯರ್ ಫಸ್ಟ್ ಲಾಂಚ್ ಆದಾಗ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ರು ಜನ. ಯಾಕಂದ್ರೆ ಲ್ಯಾಂಡ್ ರೋವರ್ನ ಡೆಡ್ ಕಾಪಿ ಅಂತ ಹೇಳ್ಬಾರ್ದು, ಇನ್ಸ್ಪೈರ್ ಆಗಿ ಡಿಸೈನ್ ಮಾಡಿರೋದು. ಅದಕ್ಕೇನೆ ಲ್ಯಾಂಡ್ ರೋವರ್ ಪೆಡಿಗ್ರಿ ಅಂತ ಇಟ್ಟಿದ್ದು. ಲ್ಯಾಂಡ್ ರೋವರ್ನ ವಂಶಜ ಅಂತ. ಪೆಡಿಗ್ರಿ ಅಂದ್ರೆ ನಾಯಿ ಬಿಸ್ಕೆಟ್ ಅನ್ಕೋಬೇಡಿ. ತುಂಬಾ ಜನಕ್ಕೆ ನಾನು ಪೆಡಿಗ್ರಿ ಇಂದಾಗ ನಾಯಿ ಬಿಸ್ಕೆಟ್ ನೋಲಿಸ್ತಾವ್ರಲ್ಲ ಅಂತ ಅನ್ಕೊಂತಾರೆ. ಪೆಡಿಗ್ರಿಗೆ ಬೇರೆ ಅರ್ಥ ಇದೆ ಇಂಗ್ಲಿಷ್ ನಲ್ಲಿ. ಫಸ್ಟ್ ಟೈಮ್ ಬಂದಾಗ ಸಖತ್ ಬಲ್ಕ್ ಆಗಿತ್ತು ಗಾಡಿ. ಏನೆಲ್ಲ ಬೇಕಿತ್ತು ಆ ಟೈಮ್ಗೆ ಫೀಚರ್ಸ್ಗಳು ಅದೆಲ್ಲ ಲೋಡ್ ಮಾಡಿದ್ರು. ಅದಾದ್ಮೇಲೆ ಒಂದು ಫೇಸ್ ಲಿಫ್ಟ್ ಬಂತು. ಮತ್ತೆ ಇದು ಟೋಟಲ್ ಫ್ರಂಟ್ ಅಂಡ್ ಬ್ಯಾಕ್ ಆಗಿರ್ಬೋದು, ಇಂಟೀರಿಯರ್ ಎಲ್ಲ ಚೇಂಜ್ ಆಗಿ ಈ ಡಿಸೈನ್ ಬಂದಿದ್ದು. ರೀಸೆಂಟ್ ಫೇಸ್ ಲಿಫ್ಟ್ ಇದು. ಇದರಲ್ಲಿ ಈಗ ಬೇಕಿರುವಂತ, ಈಗ ಕಾಂಪಿಟೇಟರ್ಸ್ ಏನೆಲ್ಲ ಕೊಡ್ತಾ ಇದಾರೆ ಆ ಫೀಚರ್ಸ್ ಇದರಲ್ಲಿ ಇದೆ. ಲೆವೆಲ್ 2 ADAS ಇದೆ. ಅಂಡ್ ಸ್ಕ್ರೀನ್ ಸೈಜ್ ನೋಡಿ 12.3 ಇಂಚ್ ಇದೆ. ಇನ್ನು ನೆಕ್ಸ್ಟ್ 100% ಇದನ್ನು ರಿಮೂವ್ ಮಾಡ್ತಾರೆ. ಆಗ AC ಕೂಡ ಇಲ್ಲಿಂದಾನೆ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ನನ್ನ ಪ್ರಕಾರ. ಕಲರ್ ವೈಸ್ ಆಗಿರ್ಬೋದು, ಬಾಡಿ ಬಿಲ್ಡ್ ವೈಸ್ ಟಾಪ್ ನಾಚ್. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಕ್ಕೆ ಬಂದ್ರೆ ನೋಡಿ, ಈ ಗಾಡಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಗ್ಲೋಬಲ್ NCAP ನಲ್ಲಿ ಅಲ್ಲ ಭಾರತ್ NCAP ನಲ್ಲಿ ತಗೊಂಡಿದೆ. ಸೊ ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ಟಾಟಾದಲ್ಲಿ ಇರುವಂತದ್ದು ಸೇಫ್ಟಿ ರೇಟಿಂಗ್ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಒಂದು ಟರ್ನ್ ಅಲ್ಲಿ ನಾವು ಟರ್ನ್ ಮಾಡ್ಬೇಕಾದ್ರೂ ಲಾರಿನ ಟರ್ನ್ ಮಾಡೋ ರೀತಿ ಫೀಲ್ ಆಗುತ್ತೆ. ಇವನ್ ಮೂವ್ ಆಗ್ಬೇಕಾದ್ರೂ ಅಷ್ಟೇನೆ ಗೇರ್ ಶಿಫ್ಟ್ ಆಗೋದು ಫೀಲ್ ಆಗುತ್ತೆ. ಆಕ್ಚುಲಿ ಸ್ಲೋ ಆಗಿ ನೀವು ಕೊಟ್ರು, ನೀವು ಸ್ಮೂತ್ ಆಗಿ ಆಕ್ಸಿಲೇಟ್ ಮಾಡಿದ್ರು ಕೂಡ ಸ್ವಲ್ಪ ಶಿಫ್ಟ್ ಆಗೋದು ಫೀಲ್ ಆಗುತ್ತೆ. ಬಟ್ ಆ ಲೆವೆಲ್ಗೆಲ್ಲ ಹಾರ್ಶ್ನೆಸ್ ಇಲ್ಲ, ಚೆನ್ನಾಗಿದೆ. ನೀವು ಹಾರ್ಡ್ ಆಗಿ ಆಕ್ಸಿಲೇಟ್ ಮಾಡಿದ್ರೆ ಮಾತ್ರ ಆ ಹಾರ್ಶ್ನೆಸ್ ಫೀಲ್ ಆಗೋದು. ಸೀಟಿಂಗ್ ಪೊಸಿಷನ್ ಯಾವ ರೀತಿ ಇದೆ ಅಂದ್ರೆ, ಫುಲ್ ಹೈಟ್ ಸೆಟ್ ಮಾಡ್ಕೊಂಡು ವೀನ್ ಕೊಡಿ, ಅಥವಾ 6 ಫೀಟ್ ಇರೋರು ಫುಲ್ ಡೌನ್ ಮಾಡ್ಕೊಂಡ್ರು ಅಷ್ಟೇನೆ. ಬಾನೆಟ್ ವ್ಯೂ ಚೆನ್ನಾಗಿದೆ, ನನಗೆ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ, ತುದಿವರೆಗೂ ಕಾಣ್ತಾ ಇದೆ. ಸೊ ಎಲ್ಲಿ ಟರ್ನ್ ಆಗುತ್ತೆ, ಎಲ್ಲಿಗೆ ರೀಚ್ ಆಗ್ಬಹುದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸೊ ಸೀಟಿಂಗ್ ಪೊಸಿಷನ್ ಕಮಾಂಡಬಲ್ ಆಗಿದೆ. ಒಂದೇನಂದ್ರೆ ಎ ಪಿಲ್ಲರ್ ಗಳು ನಾರ್ಮಲ್ ಆಗಿ ಟಾಟಾ ಗಾಡಿಗಳಲ್ಲಿ ತಿಕ್ಕಾಗಿರುತ್ತೆ. ಅದೇ ರೀತಿ ಹ್ಯಾರಿಯರ್ ಅಲ್ಲೂ ತಿಕ್ಕಾಗಿದೆ, ನನ್ನ ನೆಕ್ಸಾನ್ ಅಲ್ಲೂ ತಿಕ್ಕಾಗಿದೆ. ನಾವು ರೈಟ್ ಟರ್ನ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಇದು ಬ್ಲೈಂಡ್ ಸ್ಪಾಟ್ ನ ಕ್ರಿಯೇಟ್ ಮಾಡುತ್ತೆ. ಬಟ್ ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಆ ಬ್ಲೈಂಡ್ ಸ್ಪಾಟ್ ನ ನಾವು ಐಡೆಂಟಿಫೈ ಮಾಡಬಹುದು. ಆ ಬ್ಲೈಂಡ್ ಸ್ಪಾಟ್ ನ ಕ್ಯಾಮ್ರಾ ಕವರ್ ಮಾಡುತ್ತೆ. ಅದ್ರ ವ್ಯೂ ಏನಿದೆ ಇಲ್ಲಿ ಕೊಡುತ್ತೆ ನೋಡಿ. ರೈಟ್ ಇಂಡಿಕೇಟರ್ ಹಾಕಿದ್ರೆ ಇಲ್ಲಿ ವ್ಯೂ ಬಂತು. ಇದು ಟಾಪ್ ಅಂಡ್ ವೇರಿಯಂಟ್, ಹಾಗಾಗಿ ಇದೆಲ್ಲ ಫೀಚರ್ಸ್ ಇದೆ. ನೀವು ಮಿಡಲ್ ವೇರಿಯಂಟ್ ಗೆ, ಲೋಯರ್ ವೇರಿಯಂಟ್ ಗೆ ಹೋದಾಗ ಇದೆಲ್ಲ ಸಿಗೋದಿಲ್ಲ. ಹ್ಯಾರಿಯರ್ ಅಲ್ಲಿ ಯಾವ ವೇರಿಯಂಟ್ ರಿವ್ಯೂ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿವ್ಯೂ ಮಾಡ್ತೀನಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಮತ್ತೆ Instagram, Facebook ನಲ್ಲಿ ಇದೀವಿ. ಸೊ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಕನ್ನಡಿಗರಿಗೋಸ್ಕರ. ಇದರಲ್ಲಿ ವಿಡಿಯೋಸ್ ಮಾಡ್ತಾ ಇರೋದು ನಿಮ್ಗೋಸ್ಕರ, ಅಂದ್ರೆ ಕನ್ನಡಿಗರಿಗೋಸ್ಕರ. ಸೊ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಂಡ್ ಸ್ಟೇರಿಂಗ್ ರೆಸ್ಪಾನ್ಸ್ ಸ್ಮೂತ್ ಆಗಿದೆ, ಈಸಿಯಾಗಿ ಎಳೆದಾಡಬಹುದು. ಲೋ ಸ್ಪೀಡ್ ಇದ್ದಾಗ. ಹೈ ಸ್ಪೀಡ್ ಅಲ್ಲಿ ಯಾವ ರೀತಿ ಎಲ್ಲಾ ಟಾಟಾ ಗಾಡಿಗಳಲ್ಲೂ ಒಂದಿದೆ. ಆ ಒಂದೇನಂದ್ರೆ ಸ್ಟೇರಿಂಗ್ ರೆಸ್ಪಾನ್ಸ್ ಸ್ಪೀಡ್ ಲೋ ಇದ್ದಾಗ ಸ್ಮೂತ್ ಆಗಿರುತ್ತೆ, ಹೈ ಸ್ಪೀಡ್ ಗೇನ್ ಆದಾಗ ಹಾರ್ಡ್ನೆಸ್ ಬರುತ್ತೆ. ಅಂಡ್ ಈ ಸ್ಟೇರಿಂಗ್ ವೀಲ್ ಬಂದು ಅಪ್ಗ್ರೇಡ್ ಆಗಿದೆ. ಪ್ರೀವಿಯಸ್ ಬರ್ತಿದ್ದಂತ ಹ್ಯಾರಿಯರ್ ಅಲ್ಲಿ ಹೈಡ್ರಾಲಿಕ್ ಬೇಸ್ ಬರ್ತಿತ್ತು ಸ್ಟೇರಿಂಗ್ ವೀಲ್. ಈ ಫೇಸ್ ಲಿಫ್ಟ್ ಅಲ್ಲಿ ನಾರ್ಮಲ್ ಮೋಟರ್ ಎಲೆಕ್ಟ್ರಾನಿಕ್ಸ್ ಏನೇ. ಏನಕ್ಕೆ ಅಂದ್ರೆ ADAS ಇದೆ ಈ ಕಾರ್ ನಲ್ಲಿ. ಲೇನ್ ಚೇಂಜ್ ಅಸಿಸ್ಟ್ ಆಗಿರ್ಬೋದು, ಲೇನ್ ಡಿಪಾರ್ಚರ್ ಅಸಿಸ್ಟ್ ಏನೋ ಬರುತ್ತೆ, ಅಂಡ್ ಲೇನ್ ಕೀಪ್ ಅಸಿಸ್ಟ್ ಇದೆ. ಇದೆಲ್ಲ ಫೀಚರ್ಸ್ ಗೆ ಸ್ಟೇರಿಂಗ್ ವೀಲ್ ರೆಸ್ಪಾನ್ಸ್ ಅದೇ ರೀತಿ ಇರಬೇಕಾಗುತ್ತೆ. ಜೊತೆಗೆ ಅದು ಹೈಡ್ರಾಲಿಕ್ ಆಗಿದ್ರೆ ಮಾಡೋದು ಕಷ್ಟ ಆಗುತ್ತೆ, ಹಂಗಾಗಿ ಎಲೆಕ್ಟ್ರಾನಿಕ್ ಮಾಡಿದ್ದಾರೆ ಈಗ. ಸೊ ಇಲ್ಲೊಂದು ಬಟನ್ ಇದೆ ಅಲ್ವಾ, ಸೇಮ್ ಕ್ರೂಸ್ ಕಂಟ್ರೋಲ್ ಬಟನ್ ಇದು. ಇದನ್ನ ಪ್ರೆಸ್ ಮಾಡಿದ್ರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ. ಈ ಗಾಡಿನಲ್ಲಿ ಆನ್ ಆಗಿದೆ ಅಷ್ಟೇನೆ, ಲಾಕ್ ಆಗಿಲ್ಲ.
ಸ್ಪೀಡ್. ಲಾಕ್ ಮಾಡೋದಕ್ಕೆ ಈ ಬಟನ್ ಕೆಳಗೆ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ಪ್ರೆಸ್ ಮಾಡಿದ್ರೆ ಯಾವ ಸ್ಪೀಡ್ ಅಲ್ಲಿ ನಾವು ಆಕ್ಸಿಲೇಟ್ ಮಾಡ್ತಾ ಇರ್ತೀವಲ್ವಾ ಗಾಡಿನ, ಈಗ 79 ಅಲ್ಲಿ ಹೋಗ್ತಿತ್ತು ಗಾಡಿ, 79 ಗೆ ಕ್ರೂಸ್ ಲಾಕ್ ಆಗಿದೆ. ಈಗ 79 78 ಅಲ್ಲೇ ಹೋಗ್ತಾ ಇರುತ್ತೆ. ಜಾಸ್ತಿ ಮಾಡ್ಬೇಕು ಅಂದ್ರೆ ಇದನ್ನ ಜಾಸ್ತಿ ಮಾಡ್ಕೋಬಹುದು. ನೋಡಿ ಈಗ ಕ್ರೂಸ್ ಕಂಟ್ರೋಲ್ ನಾನು ಆಲ್ಮೋಸ್ಟ್ 84 85 ತಗೊಂಡೋಗಿದ್ದೀನಿ. ಸ್ಟಿಲ್ ಅದು 69 ಅಲ್ಲಿ ಹೋಗ್ತಾ ಇದೆ ಗಾಡಿ. ಏನಕ್ಕೆ ಅಂದ್ರೆ ಅಲ್ಲಿ ಹೋಗ್ತಾ ಇರುವಂತ ಗಾಡಿ ಸ್ಪೀಡ್ ಬಂದು 69 ಇದೆ. ಅದಕ್ಕೆ ಅವ್ರು ಆಕ್ಸಿಲರೇಟ್ ಮಾಡಿ ಸ್ಪೀಡ್ ಗೈನ್ ಮಾಡಿದ್ರೆ ಇದು ಜೋರಾಗಿ ಹೋಗುತ್ತೆ, ಅವ್ರು ಬ್ರೇಕ್ ಅಪ್ಲೈ ಮಾಡಿದ್ರೆ ಇದು ಬ್ರೇಕ್ ಅಪ್ಲೈ ಮಾಡುತ್ತೆ. ಸೊ ಈಗ ಆ ಗಾಡಿಯಿಂದ ಈ ಗಾಡಿ ಶಿಫ್ಟ್ ಆಯ್ತು. ನೋಡಿ ಈ ಗಾಡಿ ಜೋರಾಗಿ ಮೂವ್ ಆಗುತ್ತೆ, ಈಗ ಸ್ಪೀಡ್ ಗೈನ್ ಆಗುತ್ತೆ. ನೋಡಿ ಈಗ ಒಂದು ಸರ್ಟೈನ್ ಡಿಸ್ಟೆನ್ಸ್ ಇರುತ್ತೆ, ಆ ಡಿಸ್ಟೆನ್ಸ್ ತನಕ ಸೆನ್ಸ್ ಮಾಡ್ತಾ ಇರುತ್ತೆ. ಆ ಡಿಸ್ಟೆನ್ಸ್ ಬಿಟ್ಟು ಆ ಗಾಡಿ ಮುಂದಕ್ಕೆ ಹೋಯ್ತು ಅಂತಂದ್ರೆ ಇದು ಇದರ ಸ್ಪೀಡ್ ಗೆ ಮಾಮೂಲಿ ಬರುತ್ತೆ, ಅಂದ್ರೆ ಕ್ರೂಸ್ ಕಂಟ್ರೋಲ್ ಸ್ಪೀಡ್ ಬರುತ್ತೆ. ಈಗ ಅಕಸ್ಮಾತ್ ಯಾರಾದ್ರೂ ಅಡ್ಡ ಬಂದ್ರೆ ಎಮರ್ಜೆನ್ಸಿ ಬ್ರೇಕಿಂಗ್ ಕೂಡ ಇದೆ ಇದರಲ್ಲಿ, ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಅಂಡ್ ಇನ್ನೊಂದು ಈ ಸ್ಟೀರಿಂಗ್ ವೀಲ್ ಅದಾಗದೆ ಆಡ್ತಾ ಇದೆ, ನೋಡಿದ್ರ ಲೇನ್ ಕೀಪ್ ಅಸಿಸ್ಟ್. ನೋಡಿ ನಾನು ಕೈ ಬಿಡ್ತೀನಿ, ಸ್ಟಿಲ್ ಅದು ಟರ್ನಿಂಗ್ ಆದ್ಮೇಲೆ ನೋಡಿ ಸ್ಟ್ರೈಟ್ ಆಗುತ್ತೆ ಗಾಡಿ. ಸ್ಟೇರಿಂಗ್ ವೀಲ್ ಅದನ್ನದೇ ಅಡ್ಜಸ್ಟ್ ಮಾಡ್ಕೋತಾ ಇದೆ, ನೋಡಿದ್ರ. ಅಂಡ್ ನಾನು ಏನಾದ್ರು ಲೆಫ್ಟ್ ಚೇಂಜ್ ಮಾಡಕ್ ಹೋದ್ರೆ ವಿತೌಟ್ ಇಂಡಿಕೇಟರ್ ನೋಡಿ ಹೇಳ್ಕೊಂತಾ ಇದೆ ಆ ಕಡೆಗೆ. ಸೊ ಒಂದು ಲೇನ್ ಅಲ್ಲಿ ಕೂರೋದಕ್ಕೆ ಟ್ರೈ ಮಾಡುತ್ತೆ. ನೋಡಿ ಕೊಲಿಜನ್ ವಾರ್ನಿಂಗ್ ತೋರಿಸ್ತಾ ಇದೆ, ಏನಕ್ಕೆ ಅಂದ್ರೆ ಅವರು ಬ್ರೇಕ್ ಅಪ್ಲೈ ಮಾಡಿದ್ರು. ಮತ್ತೆ ಲೇನ್ ಚೇಂಜಿಂಗ್ ಇಂಡಿಕೇಟರ್ಸ್ ಇರುತ್ತೆ ನಮ್ ಗಾಡಿಗಳಲ್ಲಿ. ಏನದು ಅಂದ್ರೆ ಒಂದ್ಸಲ ಟ್ಯಾಪ್ ಮಾಡಿ ಬಿಟ್ರೆ ಒಂದ್ 4-5 ಸಲ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಆಫ್ ಆಯ್ತು, ಬ್ಲಿಂಕ್ ಆದಾಗ ಇಲ್ಲಿ ವ್ಯೂನು ಕೂಡ ತೋರಿಸುತ್ತೆ, ಲೆಫ್ಟ್ ಅಲ್ಲಿ ಏನಿದೆ ರೈಟ್ ಅಲ್ಲಿ ಏನಿದೆ ಅಂತ. ನೋಡಿ ರೈಟಿಗೆ ಹಾಕ್ತೀನಿ, ನೀಟಾಗಿ ಕಾಣುತ್ತೆ. ಇಲ್ಲೂ ನೋಡ್ಬೋದು, ಇಲ್ಲೂ ನೋಡ್ಬೋದು, ಅಲ್ಲೂ ನೋಡ್ಬೋದು. ಸೊ ಇಷ್ಟು ಎಡಾಸ್ ಸಿಂಪಲ್ ಆಗಿ ಹೇಳೋದಾದ್ರೆ ನಾವೇನ್ ಬೇಸಿಕ್ ಆಗಿ ಯೂಸ್ ಮಾಡ್ಬೋದು ಆ ಎಡಾಸ್ ಫೀಚರ್ಸ್. ವೆಟ್ ಮೋಡ್ ಇಸ್ ಆಕ್ಟಿವೇಟೆಡ್. ವೆಟ್ ಮೋಡ್ ಏನಕ್ಕೆ ಅಂದ್ರೆ ಮಳೆಗಾಲದಲ್ಲಿ ಎಲ್ಲಾದ್ರೂ ನೀರಿರುವಂತ ಜಾಗದಲ್ಲಿ ಹೋಗ್ಬೇಕಾದ್ರೆ ಯೂಸ್ ಮಾಡಬಹುದು. ರಫ್ ರೋಡ್ ಮೋಡ್ ರಫ್ ಮೋಡ್ ಅಲ್ಲಿ ಹಳ್ಳಿ ರೋಡ್ಗಳು, ಹಳ್ಳ ದಿಣ್ಣೆ ಇರುವಂತ ಗುಂಡಿ ಪಂಡಿ ರೋಡ್ಗಳಲ್ಲಿ ರಫ್ ಮೋಡ್ ಯೂಸಿಗೆ ಬರುತ್ತೆ. ಸ್ಟಾರ್ಟಿಂಗ್ ಬಂದಂತ ಹ್ಯಾರಿಯರ್ ಅಲ್ಲೇ ಆಲ್ಮೋಸ್ಟ್ 14 ತರದ ESP ಪ್ರೋಗ್ರಾಮ್ ಗಳಿದ್ವು. ಏನದು ESP ಅಂದ್ರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್. ಗಾಡಿನ ಸ್ಟೇಬಲ್ ಆಗಿರೋದಕ್ಕೆ ಏನೆಲ್ಲಾ ಬೇಕು ಫೀಚರ್ ಗಳು ಅದನ್ನೆಲ್ಲ ಕೊಟ್ಟಿದ್ರು. ಸೊ ಈಗ ಕಂಪ್ಲೀಟ್ ಅಪ್ ಇದೆ ಅನ್ಕೊಂತೀನಿ. ಫುಲ್ ಯೂಟರ್ನ್ ತೋರಿಸ್ತಾ ಇದೆ. ವಾವ್, ಫಸ್ಟ್ ಗೇರ್ ಅಲ್ಲೇ ಹೋಗ್ತಾ ಇದೆ. D1 ಅಂದ್ರೆ ಡ್ರೈವ್ 1 ಮೋಡ್ ಅಲ್ಲಿ ಇದೆ. ನೋಡೋಣ ಈಗ ಹೇಗೆ ಹತ್ತುತ್ತೆ ಗಾಡಿ ಅಂತ. ಆಟೋನೇ ಹತ್ತುತ್ತಾ ಇದೆ, ಈ ಗಾಡಿ ಹತ್ತಲ್ವಾ ಅಂತ ನೀವ್ ಹೇಳ್ತೀರಾ. ಬಟ್ ಈ ಗಾಡಿ ಹೆವಿನೆಸ್ ಹೇಗಿದೆ ಹೇಳಿ, ಸ್ಮೂತ್ ಆಗಿ ಹತ್ತುತ್ತಾ ಇದೆ, ಏನು ತೊಂದರೆನೇ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಸೊ ಆಟೋದಲ್ಲಿ ಕಂಪ್ಲೀಟ್ ಆಗಿ ಹೊಗೆ ಬರ್ತಾ ಇದೆ. ಓವರ್ಟೇಕ್ ಮಾಡ್ಬಿಡೋಣ. ನೋಡಿದ್ರಾ, ರಿವರ್ಸ್ ಮಾಡ್ತಾ ಇದ್ದೆ. ರಿವರ್ಸ್ ಮಾಡ್ಬೇಕಾದ್ರೆ ಇಲ್ಲೊಂದು ಇಂಡಿಕೇಶನ್ ಬಂತು ರೆಡ್ ಕಲರ್ ನಲ್ಲಿ, ಇಲ್ಲೂ ಇಂಡಿಕೇಶನ್ ಬಂತು. ಏನಂದ್ರೆ ನಿಮ್ಮ ರೈಟ್ ಸೈಡ್ ನಲ್ಲಿ ಈ ಕಾರ್ನರ್ ಅಲ್ಲಿ ಏನೋ ಹೋಗ್ತಾ ಇದೆ, ಯಾವ್ದೋ ವೆಹಿಕಲ್ ಇದೆ, ಜನಗಳಿದ್ದಾರೆ, ಎಮ್ಮೆ ಹೋಗ್ತಾ ಇದೆ, ಹಸು ಹೋಗ್ತಾ ಇದೆ, ದನ ಹೋಗ್ತಾ ಇದೆ ಅಂತ ತೋರ್ಸೋದಕ್ಕೆ, ಇಂಡಿಕೇಟ್ ಮಾಡೋದಕ್ಕೆ. ಸೊ ಅದೊಂದು ನನಗೆ ಖುಷಿ ಆಯ್ತು. ಈ ತರ ಎಲ್ಲ ಇರೋದು ಎಡಾಸ್ ರಿಲೇಟೆಡ್ ಫೀಚರ್ಸ್ ಇದು. ಇಲ್ಲಿ ನೋಡು, ಸುತ್ತ ಬರೀ ತೆಂಗಿನ ಮರನೇ ಕಾಣ್ತಾವ ನೋಡು, ಅಲ್ಲಿ ತನಕನು. ಎಲ್ಲೆಲ್ಲಿ ನೋಡಲಿ ಈ ಕಡೆ ಅಂತೂ ತೆಂಗಿನ ಮರವೇ ಕಾಣುವೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ತುಮಕೂರು ಕಲ್ಪತಾರು ನಾಡೆಂದು ಕಾರೆಸ್ಕೊಳ್ಳುವೆ. ಇದು ಸರಿಯಾಗಿಲ್ವೇ? ನೆಕ್ಸ್ಟ್ ಲೆವೆಲ್ ರಾಗ ಬಂತ, ಸಖತ್ತಾಗಿ ಬಂತು. ಇನ್ನು ಈ ತರ ದೊಡ್ಡ ಗಾಡಿಗಳನ್ನ ತಗೊಂಡಾಗ ನಮಗೆ ಬೇಕಿರುವಂತ ಮ್ಯಾಕ್ಸಿಮಮ್ ಫೀಚರ್ಸ್ ಸಿಕ್ಬಿಡುತ್ತೆ. ಏನದು ಫೀಚರ್ಸ್ ಅಂದ್ರೆ ಹಿಲ್ ಸ್ಟಾರ್ಟ್ ಅಸಿಸ್ಟ್ ಆಗಿರ್ಬೋದು, ಆಟೋ ಹೋಲ್ಡ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಎಲ್ಲದನ್ನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ಗುಡ್ಡ ಹತ್ತದ ಇದೀವಲ್ವಾ, ಹಿಲ್ ಸ್ಟಾರ್ಟ್ ಅಸಿಸ್ಟ್ ತುಂಬಾನೇ ಹೆಲ್ಪಿಗೆ ಬರುತ್ತೆ. ಏನದು ಹಿಲ್ ಸ್ಟಾರ್ಟ್ ಅಸಿಸ್ಟ್ ಅಂದ್ರೆ ಈ ತರ ಹತ್ತಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದ್ಬಿಡ್ತಾರೋ ಅಥವಾ ನಮಗೆ ಎಮರ್ಜೆನ್ಸಿ ಬ್ರೇಕ್ ನ ಅಪ್ಲೈ ಮಾಡ್ಬೇಕಾಗಿ ಬರುತ್ತೆ ಅನ್ಕೊಳ್ಳಿ. ಈಗ ಇಲ್ಲಿ ಅಪ್ಲೈ ಮಾಡ್ಬಿಡ್ತೀನಿ ನಾನು, ನಿಂತ್ಕೊಂತು ಗಾಡಿ. ನಿಂತ್ಕೊಂಡಾಗ ನಾನು ಬ್ರೇಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಲಿಫ್ಟ್ ಮಾಡಿದ್ರೆ ಗಾಡಿ ಹಿಂದಕ್ಕೆ ರೋಲ್ ಆಗುತ್ತೆ ಅನ್ಕೊಂಡಿದ್ದೀರಾ? ಆಗಲ್ಲ. ಇಲ್ಲಿ ಹಿಲ್ ಸ್ಟಾರ್ಟ್ ಅಸಿಸ್ಟ್ ಹೆಲ್ಪ್ ಮಾಡುತ್ತೆ. ಏನಂದ್ರೆ 2 ಸೆಕೆಂಡ್ ಟೈಮ್ ಕೊಡುತ್ತೆ. ನಾನು ಬ್ರೇಕ್ ಪೆಡಲ್ ಮೇಲಿಂದ ಕಾಲ್ ಲಿಫ್ಟ್ ಮಾಡಿದೆ, ಗಾಡಿ ಹಿಂದಕ್ಕೆ ಹೋಗ್ಲಿಲ್ಲ, 2 ಸೆಕೆಂಡ್ ಆದ್ಮೇಲೆ ಹಿಂದಕ್ಕೆ ಮೂವ್ ಆಗುತ್ತೆ. ನೋಡಿ ನಿಧಾನಕ್ಕೆ ಮೂವ್ ಆಗುತ್ತೆ, ಆಮೇಲೆ ಹೋಗ್ತಾ ಜೋರಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಬ್ರೇಕ್ ಅಪ್ಲೈ ಮಾಡಿದೆ, ಲಿಫ್ಟ್ ಮಾಡಿ 2 ಸೆಕೆಂಡ್ ಟೈಮ್ ಇರುತ್ತೆ, ಮತ್ತೆ ಆಕ್ಸಿಲೇಟ್ ಮಾಡಿದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಇದನ್ನ ಹಿಲ್ ಹೋಲ್ಡ್ ಕಂಟ್ರೋಲ್ ಅಂತಾನು ಹೇಳ್ತಾರೆ, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಅಂತಾನು ಹೇಳ್ತಾರೆ. ನೆಕ್ಸ್ಟ್ ಬರೋದೇನೆ ಇದನ್ನ ರಿವರ್ಸ್ ಮಾಡ್ಬೇಕಾದ್ರೆ ಹೇಗೆ ಯೂಸ್ ಮಾಡೋದು. ನಾನೀಗ ರಿವರ್ಸ್ ಮೂವ್ ಆಗ್ತಾ ಇದ್ದೀನಿ, ಮಿಸ್ ಆಗಿ ಬ್ರೇಕ್ ಹೊತ್ಬಿಟ್ಟೆ. ಈಗ ನಾನು ಏನಾದ್ರು ಬ್ರೇಕ್ ಮೇಲಿಂದ ಲಿಫ್ಟ್ ಮಾಡಿದ್ರೆ ಕಾಲ್ನ 3 ಸೆಕೆಂಡ್ ಟೈಮ್ ಕೊಡುತ್ತೆ, ಮುಂದಕ್ಕೆ ಹೋಗಲ್ಲ. ನೋಡಿ ಲಿಫ್ಟ್ ಮಾಡ್ತೀನಿ, ಮುಂದಕ್ಕೆ ಹೋಗಲ್ಲ. 3 ಸೆಕೆಂಡ್ ಆದ್ಮೇಲೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. 3 ಸೆಕೆಂಡ್ ಅಲ್ಲ, ನನ್ನ ಪ್ರಕಾರ ಒಂದ್ 2 ಸೆಕೆಂಡ್ ಟೈಮ್ ಕೊಡುತ್ತೆ ಅಷ್ಟೇನೆ. ಅಷ್ಟಲ್ಲಿ ನೀವು ಆಕ್ಸಿಲೇಟ್ ಮಾಡ್ಬೇಕು. ನೋಡಿ ಲಿಫ್ಟ್ ಮಾಡಿ ನಾನು ಆಕ್ಸಿಲೇಟ್ ಮಾಡಕ್ ಟೈಮ್ ಐತೆ. ಇಷ್ಟ ಟೈಮಲ್ಲಿ ನೀವು ಆಕ್ಸಿಲೇಟ್ ಮಾಡ್ಕೊಂಡು ಹಿಂದಕ್ಕೆ ಹೋಗ್ಬೋದು. ಇದೆಲ್ಲದನ್ನು ನೀವು ಎಕ್ಸ್ಟ್ರೀಮ್ ಈ ತರ ರೋಡ್ ಕಂಡೀಷನ್ ಗಳಲ್ಲಿ ಯೂಸ್ ಮಾಡಬಹುದು. ನೋಡಿ ನಾ ಬೆಟ್ಟ ಗುಡ್ಡ ಎಲ್ಲ ಹತ್ಸದ ಮೇಲೆ ಇಳಿಸಬೇಕಾದ್ರೆ ನಾರ್ಮಲ್ ಫಸ್ಟ್ ಗೇರ್ ಹಾಕೊಂಡು ಬ್ರೇಕ್ ಮೇಲೆ ಕಾಲಿಟ್ಕೊಂಡೇ ಹೋಗ್ತೀವಿ, ಇಲ್ಲಾಂದ್ರೆ ಸ್ಪೀಡ್ ಗೈನ್ ಆಗ್ಬಿಡುತ್ತೆ. ಸೊ ಈಗ ಬ್ರೇಕ್ ಪೆಡಲ್ ಮೇಲೆ ಕಾಲಿದೆ, ಅದೆಲ್ಲ ಸಮಸ್ಯೆನೇ ಇಲ್ಲ. ಈ ಗಾಡಿನಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಬರುತ್ತೆ. ಏನದು ಅಂದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ HDC ಆನ್, ಹಿಲ್ ಡಿಸೆಂಟ್ ಕಂಟ್ರೋಲ್ ಟರ್ನ್ಡ್ ಆನ್ ಅಂತ ತೋರಿಸುತ್ತೆ. ಏನದು ಅಂದ್ರೆ 8 km/h ಸ್ಪೀಡ್ ಗೆ ಲಾಕ್ ಆಗಿದೆ. ಈಗ ಇಳಿಬೇಕಾದ್ರೆ ಅದೇ ಸ್ಪೀಡ್ ಅಲ್ಲಿ ಇಳಿತಾ ಇರುತ್ತೆ. ಈಗ ನಾನು ಆಕ್ಸಿಲೇಟು ಮಾಡ್ತಾ ಇಲ್ಲ, ಬ್ರೇಕು ಪ್ರೆಸ್ ಮಾಡ್ತಾ ಇಲ್ಲ, ಅದಾಗದೆ ಈ ಗುಡ್ಡನ ಇಳಿತಾ ಇದೆ. ನೋಡಿ ಅದರ ಸ್ಪೀಡ್ ಜಾಸ್ತಿ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ನಾರ್ಮಲ್ ನಾವು ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡ್ತೀವಲ್ಲ ಬಟನ್ಸ್, ಇಲ್ಲಿರುವಂತ ಬಟನ್ ಅದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಕಮ್ಮಿ ಕೂಡ ಮಾಡಬಹುದು. ಬಟ್ ಏನಂದ್ರೆ 8 km ಲಿಮಿಟ್, ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಯಾವ್ದಾದ್ರು ಘಾಟ್ ಸೆಕ್ಷನ್ ಗೆ ಬೆಟ್ಟ ಗುಡ್ಡ ಇಳಿಬೇಕಿರುತ್ತಲ್ಲ, ಹೇರ್ಪಿನ್ ಬೆಂಡು ಅಂತ ಜಾಗದಲ್ಲಿ ಇದು ಯೂಸಿಗೆ ಬರುತ್ತೆ. ಸೊ ನಿಮಗೆ ಗೊತ್ತಿರ್ಬೇಕಷ್ಟೇ ಯಾವಾಗ ಆನ್ ಮಾಡ್ಕೋಬೇಕು, ಯಾವಾಗ ಆಫ್ ಮಾಡಬೇಕು ಅಂತ. ಇದೆಲ್ಲ ಒಂದು ಪಾರ್ಟ್ ಏನ್ ಮಾತಾಡಿದ್ರೆ, ಇದು ಬಂದು ಎಡಾಸು ಮತ್ತೆ ಬ್ರೇಕಿಂಗ್ ಗೆ ರಿಲೇಟ್ ಆಗಿರುವಂತ ಫೀಚರ್ಗಳು. ಈ ತರ ಫೀಚರ್ಗಳು ಫ್ಯೂಚರ್ ಅಲ್ಲಿ ಬರುವಂತ
ಈ 1 ಲಕ್ಷದ ಕಾರ್ಗಳು 12 ಲಕ್ಷ 13 ಲಕ್ಷ ಆ ಕಾರ್ಗಳಲ್ಲಿ ಬಂದೇ ಬರುತ್ತೆ. ಇನ್ನು ಈ ತರ ರೋಡ್ಗಳಲ್ಲಿ ಅಂದ್ರೆ ಕರ್ವಿ ರೋಡ್ ನಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಸಸ್ಪೆನ್ಷನ್ ರೆಸ್ಪಾನ್ಸ್ ನಿಮ್ಮ ಸ್ಪೀಡ್ ಗೆ ತಕ್ಕಂಗೆ ಆಕ್ಟ್ ಆಗ್ತಿರುತ್ತೆ, ಡಿಫರ್ ಆಗುತ್ತೆ. ಈಗ ಹೇಗೆ ಲೋ ಸ್ಪೀಡ್ ಅಲ್ಲಿ ಸ್ಟೀರಿಂಗ್ ಸ್ಮೂತ್ ಆಗಿರುತ್ತೆ, ಹೈ ಸ್ಪೀಡ್ ಏನಾಗ್ತಾ ಹಾರ್ಡ್ ಆಗುತ್ತೆ, ಅದೇ ರೀತಿ ಸಸ್ಪೆನ್ಷನ್ ಕೂಡ ಆಕ್ಟ್ ಆಗುತ್ತೆ. ಲೋ ಸ್ಪೀಡ್ ಅಲ್ಲಿ ಒಂದು 60-70 ಇದ್ದಾಗ ಒಳ್ಳೆ ಕಂಫರ್ಟ್ ಇರುತ್ತೆ, ಸ್ಟಿಫರ್ ಸೈಡ್ ಬರುತ್ತೆ ಇದ್ರ ಸಸ್ಪೆನ್ಷನ್, ಆದ್ರೆ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ಅಡಾಪ್ಟಿವ್ ಸಸ್ಪೆನ್ಷನ್ ಎಲ್ಲ ಬರಲ್ಲ. ಗಾಡಿ ಹೈಟ್ ಇದೆ, ಬಾಡಿ ರೋಲ್ ಕೂಡ ಇದೆ, ಬಟ್ ಅದು ಸ್ಪೀಡ್ ಮೇಲೆ ಡಿಪೆಂಡ್. ನೀವು ಹೈ ಸ್ಪೀಡ್ ಅಲ್ಲಿ ಹೋಗಿ ಎಳೆದಾಡ್ಕೊಂಡು ಹೋಗ್ಬಿಟ್ರೆ ಡ್ರೈವರ್ಗೆ ಆತರ ಏನು ಫೀಲ್ ಆಗದೆ ಇರ್ಬೋದು, ಕಂಫರ್ಟಬಲ್ ಆಗಿ ಕೂರ್ಬೋದು. ಆದ್ರೆ ಹಿಂದೆ ಕೂರುವಂತವ್ರಿಗೆ ಸಿಕ್ಕಾಪಟ್ಟೆ ಎಳೆದಾಡ್ದಂಗ್ ಆಗುತ್ತೆ, ಬಾಡಿ ರೋಲ್ ಫೀಲ್ ಆಗುತ್ತೆ. ಸ್ವಲ್ಪ ಲೋ ಸ್ಪೀಡ್ ಅಲ್ಲಿ 80 ನಲ್ಲಿ ಇದ್ದಾಗ ಅಷ್ಟೊಂದು ಫೀಲ್ ಆಗಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಈ ಗಾಡಿನ ನಾನು ಇನ್ನೂ ಹೈ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡಿಲ್ಲ. ಈ ಕಾರ್ ತಗೊಂಡಾಗಿಂದ 80 to 100 ಮೇಂಟೈನ್ ಮಾಡ್ತಾ ಇದೀನಿ, ಯಾಕಂದ್ರೆ ರೋಡ್ ಅಲ್ಲಿ ಲಿಮಿಟ್ ಇರೋದೇ 80 to 120. ನಮ್ ಕೋಸ್ನ ಕೇಳೋಣ, ಕೋಸ್ ಹೇಗ ಅನ್ನಿಸ್ತು ಸಸ್ಪೆನ್ಷನ್ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ ಅನ್ನಿಸ್ತದೆ. ಅಂದ್ರೆ ತುಂಬಾ ಎಳ್ದಾಡ್ತಿದೀರಾ ಅಂತ ಅನ್ನೋ ಫೀಲ್ ಬರ್ತಾ ಇಲ್ಲ. ಕೂತ್ಕೊಳ್ಳೋದಕ್ಕೂ ಅಷ್ಟೇ ತುಂಬಾ ಸ್ಪೇಸ್ ಇದೆ, ಆರಾಮಾಗಿ ಕೂತ್ಕೋಬಹುದು. ಸೊ ಸಸ್ಪೆನ್ಷನ್ ಬಗ್ಗೆ ಮತ್ತೆ ಬರೋಣ. ಸೊ ಈಗ ಸ್ವಲ್ಪ ಸ್ಪೀಡ್ ಆಗಿ ಹೋಗಿ ರೆಸ್ಪಾನ್ಸ್ ಹೇಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಸ್ವಲ್ಪ ಹಾರ್ಡ್ ಆಗಿ ಆಕ್ಸಿಲೇಟ್ ಮಾಡಿದಾಗ ಸೌಂಡ್ ಸಿಕ್ಕಾಪಟ್ಟೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್ಸ್ ಇಲ್ಲ ಗಾಡಿನಲ್ಲಿ. ಈಗ 106 ರೀಚ್ ಆಯ್ತು, ಬೇಗ ರೀಚ್ ಆಗುತ್ತೆ 100 ಗೆ. ಯಾಕಂದ್ರೆ ಪವರ್ಫುಲ್ ಇಂಜಿನ್, 2 ಲೀಟರ್ ಇಂಜಿನ್ ಇದೆ, ಕ್ರಯೋಟೆಕ್ ಇಂಜಿನ್ ಇದು, 4 ಸಿಲಿಂಡರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್. ಯಾವ್ದೋ ಒಂದು ಸ್ಪೋರ್ಟ್ಸ್ ಗಾಡಿ ಓಡಿಸ್ತಾ ಇದೀರಾ ಅನ್ನೋ ಸೌಂಡ್ ಬರ್ತಾ ಇದೆ ಆಚೆ. ಅದನ್ನ ಬಿಟ್ಟರೆ ನೋಡಿ, ಈಗ ಆಪಲ್ ಕಾರ್ ಪ್ಲೇ ಕನೆಕ್ಟ್ ಆಗಿದೆ. ಆಪಲ್ ಕಾರ್ ಪ್ಲೇ ಯೂಸ್ ಮಾಡ್ಕೊಂಡು ಮ್ಯಾಪ್ ನೋಡಬಹುದು ಇಲ್ಲಿ, ಗೊತ್ತಾ? ಕಾರಲ್ಲಿ ಆಪಲ್ ಕಾರ್ ಪ್ಲೇ, ಆಂಡ್ರಾಯ್ಡ್ ಆಟೋ ಯೂಸ್ ಮಾಡಬಹುದು. ಬಟ್ ನಮ್ ಕಾರಲ್ಲಿ ಏನಂದ್ರೆ ಸಿಕ್ಕಾಪಟ್ಟೆ ಡಿಲೇ. ಹೋಗ್ತಾ ಒಂದು 50 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಒಂದ್ 2-3 ಕಿಲೋಮೀಟರ್ ಡಿಫರೆನ್ಸ್ ಇರುತ್ತೆ. ಅಂದ್ರೆ ನಾವು ಆಲ್ರೆಡಿ 2 ಕಿಲೋಮೀಟರ್ ಮುಂದೆ ಹೋಗಿರ್ತೀವಿ, ಇದಿನ್ನು 2 ಕಿಲೋಮೀಟರ್ ಹಿಂದೆ ಇರುತ್ತೆ ಮ್ಯಾಪ್. ಕ್ವಿಕ್ ರೆಸ್ಪಾನ್ಸ್ ಇರಲ್ಲ. ಕ್ವಿಕ್ ರೆಸ್ಪಾನ್ಸ್ ಇಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಸ್ಪೀಡ್ ಆಗಿದೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ ಪ್ಲೇ ಬರೋದು ಇದರಲ್ಲಿ. ಇನ್ನೊಂದು ಅದ್ಭುತ ಏನ್ ಗೊತ್ತಾ? ಈಗ ಒಂದು ಎಕ್ಸಾಂಪಲ್ ಮ್ಯಾಪ್ ಹಾಕೋಣ. ನಿಟ್ಟೂರ್ಗ್ ಹಾಕಿರ್ತೀನಿ ನಾನು. ನಿಟ್ಟೂರ್ಗ್ ಹಾಕಿಲ್ಲ, ತುಮಕೂರ್ಗ್ ಹಾಕಿ. ಓಕೆ, ನೋಡಿ ಇಲ್ಲಿ ಓಪನ್ ಗೂಗಲ್ ಮ್ಯಾಪ್ಸ್ ಅಂತ ತೋರಿಸ್ತಾ ಇದೆ. ಈಗ ಇಲ್ಲಿ ಆಪಲ್ ಮ್ಯಾಪ್ ತೋರಿಸ್ತಾ ಇರೋದು. ಇದನ್ನ ಕ್ಲಿಕ್ ಮಾಡ್ತೀನಿ, ಗೂಗಲ್ ಮ್ಯಾಪ್ ಓಪನ್ ಆಯ್ತು. ಓಕೆ ಕೊಟ್ಟೆ. ಸೊ ಇಲ್ಲಿ ಮ್ಯಾಪ್ ಬಂತು ಅಷ್ಟೇ, ಅಲ್ಲೇನು ತೋರಿಸಲ್ಲ ಮೊಬೈಲ್ ಅಲ್ಲಿ. ಎಲ್ಲ ಇಲ್ಲಿಂದಾನೆ ತೋರಿಸುತ್ತೆ. ಸ್ಪೀಡ್ ಆಗಿದೆ, ವೈರ್ಲೆಸ್, ಜೊತೆಗೆ ಮೊಬೈಲ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತಲ್ಲ, ಮೊಬೈಲ್ ಥ್ರೂ ಸಿಗ್ನಲ್ ತಗೊಂಡು ಮೊಬೈಲ್ ಅಲ್ಲಿ ಏನ್ ಮ್ಯಾಪ್ ಬರುತ್ತೆ ಅದ್ ನಾವ್ ಇಲ್ಲಿಂದಾನೆ ನೋಡಬಹುದು. ಆಕ್ಚುಲಿ ಇದು ಕೋ ಡ್ರೈವರ್ ಗಳಿಗೆ ಹೆಲ್ಪ್ಫುಲ್ ಅನ್ಸುತ್ತೆ. ಯಾಕೆಂದ್ರೆ ನೀವು ಹೋಗ್ಬೇಕಾದ್ರೆ ನಾವ್ ಯಾವಾಗ್ಲೂನು ಸ್ವಲ್ಪ ಮುಂದೆ ಹೋದಾದ್ಮೇಲೆ ಇಲ್ಲೇ ರೈಟ್ ತಗೋಬೇಕಿತ್ತು ಅಂತ ಹೇಳ್ತಿದ್ವಿ, ಬಟ್ ನೀವ್ ಇಲ್ಲೇ ನೋಡ್ಕೊಂಡು ಇವಾಗ ಓಡಿಸಬಹುದು. ಹಂಗ ಸೊ ಮ್ಯಾಪ್ ಏನೋ ಬಂತು, ಇಲ್ಲಿ ನೋಡ್ಕೊಂಡು ಡ್ರೈವ್ ಮಾಡೋದು ಹಿಂಸೆ ಆಗಲ್ವಾ? ಹೌದು. ಇನ್ನೇ ನಾರ್ಮಲ್ ಆಗಿ ನೀವು ನೋಡ್ಕೊಂಡೆ ಹೇಳ್ಬೇಕಾಗುತ್ತೆ. ಮತ್ತೆ ಯಾಕಂದ್ರೆ ನಾವು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದ್ದಾಗ ರೋಡ್ಗಳು ಯಾವ ರೀತಿ ಇರುತ್ತೋ ಏನ್ ಕತೆನೋ, ರೋಡ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಆಗಿ ಡ್ರೈವ್ ಮಾಡ್ಬೇಕು. ಅದೇನೆ ಈ ಮ್ಯಾಪ್ ಇಲ್ಲಿಗೆ ಬಂದ್ರೆ ಹೇಗೆ ಅಂದ್ರೆ ಇಲ್ಲೊಂದು ಬಟನ್ ಇದೆ ನೋಡು, ಕ್ಲಸ್ಟರ್ ನ ಕಂಟ್ರೋಲ್ ಮಾಡೋದಕ್ಕೆ, ಅಂದ್ರೆ ಅದರಲ್ಲಿರೋ ಆಪ್ಷನ್ಸ್ ಟಾಗಲ್ ಮಾಡೋದಕ್ಕೆ ಪ್ರೆಸ್ ಮಾಡ್ಕೊಂಡು ಹೋದ್ರೆ ಮೀಡಿಯಾ ಇದೆ, ನೋಟಿಫಿಕೇಶನ್ಸ್ ಇದೆ, ಸೆಟ್ಟಿಂಗ್ಸ್ ಇದೆ, ವೆಹಿಕಲ್ ಇನ್ಫೋ, ನೆಕ್ಸ್ಟ್ ನ್ಯಾವಿಗೇಷನ್ ಬರುತ್ತೆ. ಈ ಬಟನ್ ಸೆಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಓಕೆ ಮ್ಯಾಪ್ ಬಂತು, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡ್ಕೊಂಡು ಆರಾಮಾಗಿ ಡ್ರೈವ್ ಮಾಡಬಹುದು. ನಾನು ಐ ಲೆವೆಲ್ ಇಂದ ಸ್ವಲ್ಪ ಕೆಳಗೆ ನಾನು ಕಣ್ಣನ್ನ ತಗೊಂಡ್ಬಂದ್ರೆ ಇಲ್ಲಿ ಕಾಣಿಸುತ್ತೆ. ಅಂಡ್ ಅದು ಚಿಕ್ಕ ಅನ್ಸಿದ್ರೆ ಇನ್ನೊಂದ್ಸಲ ಓಕೆ ಮಾಡಿದ್ರೆ ಫುಲ್ ಸ್ಕ್ರೀನ್ ಬರುತ್ತೆ. ಈ ಕಡೆ ಸ್ಪೀಡ್ ತೋರಿಸ್ತಾ ಇದೆ, ಈ ಕಡೆ ಯಾವ ಗೇರ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ, ಜೊತೆಗೆ ನ್ಯಾವಿಗೇಷನ್ ನ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ. ಈಗ ಹ್ಯಾರಿಯರ್ ಇಷ್ಟಿದೆ, ನನ್ ಪ್ರಕಾರ ನೆಕ್ಸ್ಟ್ ಅಪ್ಡೇಟ್ ಏನ್ ಫೇಸ್ ಲಿಫ್ಟ್ ಬರುತ್ತೆ, ಸಿಕ್ಕಾಪಟ್ಟೆ ಫೀಚರ್ಸ್ ನ ಲೋಡ್ ಮಾಡ್ಬಿಡ್ತಾರೆ. ಅಪ್ಡೇಟ್ ಮತ್ತೆ ಫೇಸ್ ಲಿಫ್ಟ್ಸ್ ಅಂದ್ರೆ ಫೀಚರ್ಸ್ ನ ಲೋಡ್ ಮಾಡೋದು ಅಂತ. ಡಿಸೈನ್ ಚೇಂಜ್ ಮಾಡ್ತಾರೆ, ಫೀಚರ್ಸ್ ಹಾಕಿರ್ತಾರೆ. ಮತ್ತೆ ಇದರಲ್ಲಿ ಇನ್ನೊಂದು ಹ್ಯಾರಿಯರ್ ಅಲ್ಲಿ ಬ್ರೇಕ್ ಡಿಸ್ಕ್ ವೈಪಿಂಗ್ ಅಂತ ಇದೆ. ಏನ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ಈ ತರ ರೋಡ್ ಅಲ್ಲಿ ಏನು ವರ್ಕ್ ಆಗ್ತಿರಲ್ಲ. ಅದು ಮಳೆ ಬಂತು ಅನ್ಕೋ, ಮಳೆ ಬಂದಾಗ ಏನಾಗುತ್ತೆ, ಗಾಡಿ ಸೆನ್ಸ್ ಮಾಡುತ್ತೆ, ಅದ್ರಲ್ಲಿ ಸೆನ್ಸರ್ ಗಳಿದೆ ಅಲ್ವಾ ಗಾಡಿನಲ್ಲಿ, ಸೆನ್ಸ್ ಮಾಡುತ್ತೆ ನೀರಿದೆ ರೋಡ್ ಮೇಲೆ ಅಂತ. ಆ ನೀರೆಲ್ಲ ಹೋಗಿ ಡಿಸ್ಕ್ ಮೇಲೆ ಕೂರ್ತಾ ಇರುತ್ತೆ, ವೀಲ್ ಇಂದ ಸಿಡಿತಾ ಇರುತ್ತಲ್ವಾ, ಅದು ಒಳಗಡೆ ಕೆಳಗಡೆ ಎಲ್ಲ ಹೋಗ್ತಾ ಇರುತ್ತೆ. ಅದನ್ನ ಸೆನ್ಸರ್ ಸೆನ್ಸ್ ಮಾಡಿದಾಗ ಬ್ರೇಕ್ಸ್ ನ ನಿಧಾನಕ್ಕೆ ಅಪ್ಲೈ ಮಾಡ್ತಾ ಇರುತ್ತೆ. ನಾವು ಅಪ್ಲೈ ಮಾಡಲ್ಲ, ನಿಧಾನಕ್ಕೆ ಸಿಸ್ಟಮ್ ಬ್ರೇಕ್ ನ ಅಪ್ಲೈ ಮಾಡಿಸ್ತಾ ಇರುತ್ತೆ. ಆತರ ನಿಧಾನಕ್ಕೆ ಸ್ವಲ್ಪ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಡಿಸ್ಕ್ ಮೇಲೆ ಇರುವಂತ ನೀರು ಕ್ಲಿಯರ್ ಆಗ್ತಾ ಇರುತ್ತೆ. ಏನಕ್ಕೆ ಇದನ್ನ ಮಾಡ್ಬೇಕು ಅಂತ ನೀನ್ ಕೇಳ್ಬೋದು. ಇದ್ರಲ್ಲಿ ABS CBD ಎಲ್ಲ ಇದೆ. ಸ್ಟಿಲ್ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ನೀರ್ ಸಿಡಿತಾನೆ ಇದ್ರೆ ನೀನು ನೆಕ್ಸ್ಟ್ ಎಮರ್ಜೆನ್ಸಿ ಬ್ರೇಕ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅವಾಗ ಅಪ್ಲೈ ಮಾಡಿದ್ರೆ ಗಾಡಿ ಬೇಗ ಕಂಟ್ರೋಲ್ ಬರಲ್ಲ. ಇನ್ ದಿ ಸೆನ್ಸ್ ನಾವು ಏನು ಡಿಸ್ಟೆನ್ಸ್ ಸ್ಟಾಪ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆ ಡಿಸ್ಟೆನ್ಸ್ ಅಲ್ಲಿ ಸ್ಟಾಪ್ ಆಗಲ್ಲ, ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ತಗೊಳುತ್ತೆ. ನೋಡಿ ಯಾವ ತರ ಫೀಚರ್ ಗಳು ಕೊಟ್ಟಿದ್ದಾರೆ. ಸೊ ಇದೆಲ್ಲ ವರ್ಕ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಏನು ನಮ್ಮನ್ನ ಸೇಫ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಸಿಸ್ಟಮ್. ಕಣ್ಣಿಗೆ ಕಾಣೋ ಫೀಚರ್ಸ್ ಒಂದಷ್ಟಾದ್ರೆ ಕಾಣದೇ ಇರೋದು ತುಂಬಾ ಇದಾವೆ. ಸಿಕ್ಕಾಪಟ್ಟೆ ಇದೆ. ಈಗ ನಾವು ಖಾಲಿ ರೋಡಿಗೆ ಬಂದಿದೀವಿ. ಇದೇ ರೋಡ್ ಅಲ್ಲಿ ನಾವು ಟಿಯಾಗೋ EV ಸ್ಪೀಡ್ ಟೆಸ್ಟ್ ಮಾಡಿದ್ದು. ಸೊ ಇವಾಗ ನಾವು ಹ್ಯಾರಿಯರ್ ಅಲ್ಲಿ ಇದೀವಿ. ಸ್ವಲ್ಪ ಡೌನ್ ಇದೆ, ಸ್ಟಿಲ್ ಓಕೆ. 0 to 100 ಎಷ್ಟು ಬೇಗ ರೀಚ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಇದು ಖಾಲಿ ರೋಡ್ ಕಂಡ್ರಪ್ಪ, ಇಲ್ಲಿ ಗಾಡಿಗಳು ಆಕ್ಚುಲಿ ಓಡಾಡಲ್ಲ, ಎರಡು ಕಡೆನೂ ಬ್ಲಾಕ್ ಆಗಿದೆ. ಬೈಕರ್ಸ್ ಗೆ ಸ್ವಲ್ಪ ಸಂಧಿ ಇರೋದ್ರಿಂದ ಹೋಗ್ತಾ ಇದಾರೆ. ಸ್ಪೋರ್ಟ್ಸ್ ಮೋಡ್ ಹಾಕ್ತೀನಿ. Sport drive mode activated. ಡ್ರೈವ್ ಅಲ್ಲಿ ಇದೆ. ರೆಡಿ, 1 2 3 ಗೋ. ನನ್ನ ಪ್ರಕಾರ 12 to 14 ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ. ಪವರ್ ಇದೆ, ನುಗ್ಗುತ್ತೆ. ಬಟ್ ಏನಂದ್ರೆ ಗಾಡಿನೂ ಅಷ್ಟೇ ಹೆವಿ ಇದೆ. ಇಲ್ಲಿ ಒಂದು ಫುಲ್ ಸ್ಟ್ರೆಚ್ ಸಿಗುತ್ತೆ ನಮ್ಗೆ. ಟಾಪ್ ಸ್ಪೀಡ್ ಒಂದು ಚೆಕ್ ಮಾಡೋಣ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಇದೆ, ನೋಡೋಣ. ಈಗ 75
90, 100. ಸೊ ಈಗ ನೋಡಿ 120 ನಲ್ಲಿ ಫುಲ್ ಹೆವಿ ಆಯ್ತು ಸ್ಟೇರಿಂಗ್ ವೀಲು. ಆ ಕಡೆ ಟರ್ನ್ ಮಾಡ್ಬೇಕು ಅಂದ್ರೂ 2 ಕೈ ಯೂಸ್ ಮಾಡ್ಲೇಬೇಕು ನೋಡಿ. ಸೊ ಈಗ ಸ್ಪೀಡ್ ಬಂದು 140 ರೀಚ್ ಆಗಿದೆ. ಈಸಿಯಾಗಿ 140 ರೀಚ್ ಆಗ್ಬಿಡುತ್ತೆ ಗಾಡಿ. ಸೊ ಇಲ್ಲಿಂದ ಮೇಲಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. 150 ರೀಚ್ ಆಯ್ತು, 153, 154, ಸ್ವಲ್ಪ ಅಪ್ ಇದೆ ಇಲ್ಲಿ. 160 ಟಚ್ ಮಾಡಿದೀವಿ ಗಾಡಿನಲ್ಲಿ. ಅಂಡ್ ಬ್ರೇಕಿಂಗ್ ಟೆಸ್ಟ್ ಮಾಡೋಣ. ವಾವ್ 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 160 ಇಂದ ಗಾಡಿ ನೋಡಿ ಒಂಚೂರು ಅಲ್ಲಾಡದೆ ಇರೋ ರೀತಿ ಒಂದೇ ಜಾಗದಲ್ಲಿ ಬಂದು ನಿಂತ್ಕೊಂತು. ಸ್ಟ್ರೆಚ್ ಖಾಲಿ ಇದೆ ಕಣ್ರಪ್ಪ, ನೀವೇ ನೋಡೋದ್ರಲ್ಲ. ಅಂಡ್ ಅಷ್ಟೊಂದು ಹಾರ್ಶ್ ಆಗೂ ನಿಂತ್ಕೊಳ್ಳಿಲ್ಲ, ತುಂಬಾ ಸ್ಮೂತ್ ಆಗೇನೆ ನಿಂತ್ಕೊಂತು ಗಾಡಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಈ ಗಾಡಿನಲ್ಲಿ ESP ಇದೆ ಅಂತ ಹೇಳಿದೆ ಅಲ್ವಾ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್. ಅದರ ಅಂಡರ್ ಅಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಬರುತ್ತೆ. ABS, EBD, ರೋಲ್ ಓವರ್ ಮಿಟಿಗೇಷನ್, ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ರೇಕ್ ಡಿಸ್ ವೈಪಿಂಗ್ ಇನ್ನೂ ಇದೆ. ಫಸ್ಟ್ ABS ಅಂದ್ರೆ ಏನು, ಆಂಟಿ ಲಾಕ್ ಬ್ರೇಕ್ ಸಿಸ್ಟಮ್ ಅಂತ, ಬ್ರೇಕಿಂಗ್ ಸಿಸ್ಟಮ್ ಅಂತ. EBD ಅಂದ್ರೆ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಅಂತ, ಅದರಲ್ಲೇ ಇದೆ ಡಿಸ್ಟ್ರಿಬ್ಯೂಷನ್ ಅಂತ. ಏನಿರ್ಬೋದು, ಎಲ್ಲಾ ವೀಲ್ಗೂ ಎಷ್ಟೆಷ್ಟು ಬ್ರೇಕ್ ಬೇಕು ಅನ್ನೋದನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅದ್ ಹೆಂಗೆ ಅಂದ್ರೆ, ಈಗ ಒಬ್ಬನೇ ಓಡಿಸ್ಬೇಕಾದ್ರೆ ಗಾಡಿಲಿ ಲೋಡೇ ಬೇರೆ ಇರುತ್ತೆ, ತೂಕನೇ ಬೇರೆ ಇರುತ್ತೆ, ವೀಲ್ ಮೇಲೆ ಬೀಳ್ತಿರುವಂತ ವೆಯ್ಟ್ ಬೇರೆ ಇರುತ್ತೆ, ಬ್ರೇಕಿಂಗ್ ಎಫೆಕ್ಟಿವ್ನೆಸ್ ಏನಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಲೋಡ್ ಆಗಿದ್ದಾಗೆ ಬೇರೆ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಲೋಡ್ ಇತ್ತು, 5 ಜನ ಕೂತಿದ್ದಾರೆ, ಹಿಂದಗಡೆ ಲಗೇಜ್ ಇದೆ ಅಂದಾಗ ಮೂಮೆಂಟಮ್ ಜಾಸ್ತಿ ಇರುತ್ತೆ, ಗಾಡಿ ಹೆವಿ ಇರುತ್ತೆ. ಅವಾಗ ಸ್ಟಾಪ್ ಮಾಡೋದಕ್ಕೆ ಬ್ರೇಕ್ಸ್ ತುಂಬಾ ಎಫೆಕ್ಟಿವ್ ಆಗಿರ್ಬೇಕಾಗುತ್ತೆ. ಬ್ರೇಕಿಂಗ್ ಎಫಿಷಿಯನ್ಸಿ ಬೇರೆ ತರನೇ ಇರುತ್ತೆ, ಬೇರೆ ತರ ಇರ್ಬೇಕು. ಆಕ್ಚುಲಿ ಸೇಮ್ ಇದ್ರೆ ಕಂಟ್ರೋಲಿಗೆ ಬರಲ್ಲ, ಅಂದ್ರೆ ಬೇಗ ಗಾಡಿನ ಸ್ಟಾಪಿಗೆ ತರೋದಕ್ಕೆ ಆಗಲ್ಲ. ಸೊ EBD ಏನ್ ಮಾಡ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಸೆನ್ಸ್ ಮಾಡ್ತಾ ಇರುತ್ತೆ. ಲೋಡ್ ಆಗಿರ್ಬೋದು, ಗಾಡಿ ಯಾವ ತರ ಟೆರೈನ್ ಅಲ್ಲಿ ಹೋಗ್ತಾ ಇದೆ, ಕರ್ವಲ್ ಇದೆಯಾ, ಎಲ್ಲ ಸೆನ್ಸ್ ಮಾಡ್ತಾ ಇರುತ್ತೆ. ಅದನ್ನೆಲ್ಲ ಸೆನ್ಸ್ ಮಾಡಿ ಯಾವ ವೀಲ್ಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಬೇಕು ಫೋರ್ಸ್, ಬ್ರೇಕ್ ಫೋರ್ಸ್, ಅದನ್ನ ಡಿಸೈಡ್ ಮಾಡ್ಕೊಳ್ಳುತ್ತೆ. ಇನ್ನ ಅದನ್ ಬಿಡಿ, ಇಂತ ಗುಂಡಿ ಗುದ್ರೆ ರೋಡ್ ಅಲ್ಲಿ, ಹಳ್ಳಿಗಳಲ್ಲಿ ಸಸ್ಪೆನ್ಷನ್ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ? ಸಸ್ಪೆನ್ಷನ್ ಸ್ಟಿಫರ್ ಸೈಡ್ ಇದೆ, ಬಂಪ್ ಗಳು ಫೀಲ್ ಆಗಲ್ಲ, ಆ ಲೆವೆಲ್ ಗೆಲ್ಲ ಫೀಲ್ ಆಗಲ್ಲ. ಬಟ್ ಸೆಡಾನು ಹ್ಯಾಚ್ ಬ್ಯಾಕ್ ಅಲ್ಲಿ ಇದ್ದಷ್ಟು ಕಂಫರ್ಟ್ ಇರಲ್ಲ, ಕುಲುಕ್ತಾ ಇರುತ್ತೆ. ಬಟ್ ಈ ಸೆಗ್ಮೆಂಟ್ ಅಲ್ಲಿ ಇರುವಂತ ಕಾರ್ ಗಳಿಗೆ ಕಂಪೇರ್ ಮಾಡಿದಾಗ ಅದಕ್ಕಿಂತ ಸ್ವಲ್ಪ ಸ್ಟಿಫರ್ ಸೈಡ್ ಬರುತ್ತೆ. ಸ್ಟಿಫರ್ ಸೈಡ್ ಇದ್ದಾಗ ಏನ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಗಾಡಿ ಸಿಕ್ಕಾಪಟ್ಟೆ ಸ್ಟೆಬಿಲಿಟಿ ಇರುತ್ತೆ, ಮತ್ತೆ ಬಾಡಿ ರೋಲ್ ಕೂಡ ಕಮ್ಮಿ ಇರುತ್ತೆ. ನೋಡು, ಎತ್ತೆತ್ ಕುಣಿಯುತ್ತೆ ಗಾಡಿ. SUV ಇದು, ಹೈಟ್ ಇದೆ ಗಾಡಿ. ಸಸ್ಪೆನ್ಷನ್ ಅದೇ ರೀತಿ ಇರ್ಬೇಕಾಗತ್ತೆ. ನೋಡು ಹೆಂಗ್ ಕುಣಿಯುತ್ತೆ ಅಂತ. ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಸಿಕ್ಕಾಪಟ್ಟೆ ಲೋ ಸ್ಪೀಡ್ ಅಲ್ಲಿ ಹೋಗ್ಬೇಕಾಗತ್ತೆ. ಎಲ್ಲಾ ಕಾರಲ್ಲೂ ಇರುತ್ತಾ? ABS ವಿತ್ EBD ಅಂತೂ ಈಗ ಬರ್ತಿರೋಂತ ಎಲ್ಲಾ ಕಾರಲ್ಲೂ ಕೊಡ್ಲೇಬೇಕು ಅಂತ ರೂಲ್ಸ್ ಆಗ್ಬಿಟ್ಟಿದೆ. ಹೆಂಗೆ 6 ಏರ್ ಬ್ಯಾಗ್ಸ್ ಕೊಡ್ಬೇಕು, ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕೊಳ್ಳೇಬೇಕು, ಆ ತರ. ಈ ಸಲ ರಿವ್ಯೂ ಮಾಡ್ಬೇಕಾದ್ರೆ ಗಂಟ್ಲು ನೀರ್ ಕುಡಿಬೇಕಾಗೆ. ಯಾಕೋ ಗಂಟ್ಲು ಒಣಗೋಗಿರುತ್ತೆ, ಮಾತಾಡಿ ಗಂಟ್ಲು ಒಣಗೋಗೈತಪ್ಪ, ಅದಕ್ಕೇನ್ ಮಾಡಕ್ಕಾಗುತ್ತೆ, ನೀರ್ ಕುಡಿ. ಗೈಸ್, ಈಗ ಹ್ಯಾರಿಯರ್ದು ಡ್ರೈವ್ ರಿವ್ಯೂ ಮುಕ್ತಾಯ ಮಾಡೋಂತ ಟೈಮ್ ಬಂದ್ಬಿಡ್ತು. ಕೊನೆದಾಗಿ ಎಲ್ಲಾ ವಿಡಿಯೋದಲ್ಲಿ ಕೇಳ್ಕೊಳ್ಳೋ ರೀತಿನೇ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನೀವು ಫಾಲೋ ಮಾಡ್ಕೊಂಡಿಲ್ಲ ನಮ್ಮ Facebook, Instagram ಪೇಜ್ ಅಂದ್ರೆ ಈಗಲೇ ಹೋಗ್ಬಿಟ್ಟು ಫಾಲೋ ಮಾಡಿ. ಸೊ ನೆಕ್ಸ್ಟ್ ಹ್ಯಾರಿಯರ್ ಅಲ್ಲಿ ಯಾವ ವೇರಿಯಂಟ್ ರಿವ್ಯೂ ಬೇಕು ಅಂತ ಕೇಳಿ, ಖಂಡಿತವಾಗ್ಲೂ ಮಾಡೋಣ. ನನ್ನ ಪ್ರಕಾರ ಟಾಪ್ ಎಂಡ್ ರಿವ್ಯೂನೇ ಮಾಡೋದು ಒಳ್ಳೇದಲ್ಲ ಅಂತ ನನ್ಗೂ ತುಂಬಾ ಸಲ ಅನ್ಸಿದೆ. ಈ ಟಾಪ್ ಎಂಡ್ ವೇರಿಯಂಟ್ ಗಿಂತ ಒಂದ್ 2 ವೇರಿಯಂಟ್ ಹಿಂದೆದ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಣ್ಣ ಏನ್ ಹೇಳ್ದಣ್ಣ, ಇನ್ನೊಂದ್ಸತಿ ಹೇಳೋಣ. ಈ ಟಾಪ್ ಎಂಡ್ ವೇರಿಯಂಟ್ ರಿವ್ಯೂ ಮಾಡಿದ್ರೆ ಸಿಕ್ಕಾಪಟ್ಟೆ ಫೀಚರ್ಸ್ ಇರುತ್ತೆ. ಎಲ್ಲರೂ ಇದೇ ಗಾಡಿಗಳನ್ನ ತಗೊಳ್ಳೋದಿಲ್ಲ. ಇದಕ್ಕಿಂತ ಒಂದ್ 2 ವೇರಿಯಂಟ್ ಕಮ್ಮಿ ಇರೋದು, ಮಿಡಲ್ ವೇರಿಯಂಟ್, ಬೇಸ್ ವೇರಿಯಂಟ್ ರಿವ್ಯೂ ಮಾಡ್ತೀನಿ. ಬಟ್ ನಿಮಗ್ ಪರ್ಟಿಕ್ಯುಲರ್ ಯಾವ ವೇರಿಯಂಟ್ ರಿವ್ಯೂ ಬೇಕು ಹೇಳಿ ಅಂತ ಹೇಳ್ತಾ ಇದೀನಿ. ಅಣ್ಣ ಅದ್ನ ಏನಣ್ಣ ಅವಾಗ್ಲೇ ಹಂಗೆಲ್ಲ ಹೇಳ್ಬಿಟ್ಟೆ. ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಹೇಳಿ ಬೆಳಗ್ಗೆಯಿಂದ ಮಾತಾಡಿ ಅಣ್ಣಂಗ್ ಒಂದು ಎಳ್ನೀರ್ ಕೊಡ್ರು. 64 GB ಮೆಮೊರಿ ಕಾರ್ಡ್ ಫುಲ್ ಆಗ್ಬಿಟ್ಟೈತೆ ಗೈಸ್. ನನ್ ಮಾತಾಡಕ್ ಹಿಡಿದ್ರೆ ಅದೇ ಪ್ರಾಬ್ಲಮ್. ಮಾತಾಡ್ತಾನೆ ಇರ್ತೀನಿ, ಏನೇನ್ ಹೇಳ್ತೀನಿ ಗೊತ್ತಿಲ್ಲ. ನಾನೇ ಎಡಿಟ್ ಮಾಡೋದಾದ್ರೆ ಒಂಥರ, ಆದ್ರೆ ನಮ್ಮ ಎಡಿಟರ್ಗಳು ಎಡಿಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಪಾಪ ಅವ್ರಿಗೆ. ಎಷ್ಟು ಒಂದ್ ಮೂವಿ ಇದ್ದಂಗೆ ಇರುತ್ತೆ, ಒಂದ್ 3-4 ಗಂಟೆ ಮಾತಾಡ್ತೀನಿ, ಅದರಲ್ಲಿ ಕಟ್ ಮಾಡಿ ಒಂದ್ 15 ನಿಮಿಷ 20 ನಿಮಿಷ ಇಳಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಗೊತ್ತಾ. ಎಡಿಟರ್ಗಳಿಗೆ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕ್ಯಾಮರಾಮನ್ ಗಳಿಗೆ ಹ್ಯಾಟ್ಸ್ ಆಫ್ ಏನು ಕೇಳ್ಬೇಕು ಅಂದ್ರೆ, ಅವ್ರು ತಗೊಳ್ಳೋ ರೀಟೇಕ್ಗೆ ನಾವು ಒಂದೇ ಒಂಚೂರು ಸ್ಲಿಪ್ ಮಾಡಿದ್ರು ನಾಲ್ಗೇನೋ ಇನ್ನೊಂದು ರೀಟೇಕ್ ಅಂತಾರೆ ನಮ್ ಕ್ಯಾಮರಾಮನ್ ಇಟ್ಕೊಂಡಿರೋ ಆಂಗಲ್ ಸರಿಯಾಗಿಲ್ಲ ಅಂದ್ರೆ ಅದಕ್ಕೂ ರೀಟೇಕ್ ಹೇಳ್ತಾರೆ. ಸೊ ಅಲ್ಲಿಗೆ ನಮ್ಮ ಕತೆ ಮುಕ್ತಾಯ. ಸೊ ಗೈಸ್, ನೀವೇನಾದ್ರೂ ಹ್ಯಾರಿಯರ್ ತಗೊಳ್ಳೋದಿದ್ರೆ ಶ್ರೀ ಆಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಕಾಲ್ ಮಾಡಬಹುದು. SFಗೆ ಗಾಡಿಗಳು ಅವೈಲಬಲ್ ಇದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ನಮಸ್ಕಾರ.